ಇದೇನಪ್ಪ ಎಲ್ಲ ರೋಡಲ್ಲಿ ಹೋದರೆ ವಿನ್ನರ ನೀರಲ್ಲಿ ಹೋಗ್ತಾ ಇದ್ದಾನೆ ಅಂದ್ಕೊಂಡ್ರಾ? ಎಲ್ಲ ಸಲನೂ ಹೈವೇಲೆ ಹೋದರೆ ಮಜಾ ಸಿಗಲ್ಲ ಗುರು. ನಿಜವಾದ ರೋಮಾಂಚನ ಇರೋದೇ ಪರಿಚಯ ಇಲ್ಲದೆ ಇರೋ ಕಚ್ಚಾ ರಸ್ತೆಗಳಲ್ಲಿ, ಮಡ್ ರೋಡ್ಗಳಲ್ಲಿ. ಅಂತಹದ್ದೇ ಒಂದು ಹಾದಿಯನ್ನು ಹುಡುಕಿ ನಾವು ಹೊರಟಿದ್ದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಯಾವ ಜಾಗ, ಯಾವ ದಾರಿ ಅಂತೀರಾ? ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಮಾದಪ್ಪನ ನೋಡೋಕ್ಕೆ ನಾವು ಬೆಂಗಳೂರಿನಿಂದ ಮಳವಳ್ಳಿ ಕೊಳ್ಳೇಗಾಲ ಮೂಲಕ ಹನೂರನ್ನ ದಾಟಿ ಹೋಗ್ತೀವಿ. ಆದರೆ ನಾವಿವತ್ತು ಹೋಗ್ತಿರೋದು ಕನಕಪುರದಿಂದ ಸೀದಾ ತಾಳಬೆಟ್ಟಕ್ಕೆ ಸೇರೋ ದಾರಿಲಿ. ಕನಕಪುರದಿಂದ ಕೋಡಿಹಳ್ಳಿ, ಬನ್ನಿಮುಕ್ಕೋಡ್ಲು ದಾಟಿ ಮುಗ್ಗೂರು ಕಡೆಗೆ ಹೊರಟ್ರೆ ಒಂದು ರಿಸರ್ವ್ ಫಾರೆಸ್ಟ್ ಒಳಗೆ ಹಾದು ಹೋಗೋ ಒಂದು ಮಡ್ ರೋಡ್ ನಮ್ಮನ್ನು ದಬ್ಬಗುಳಿ ಅನ್ನೋ ಕಾವೇರಿ ನದಿ ಹರಿಯೋ ಒಂದು ಸ್ಥಳಕ್ಕೆ ತಲುಪಿಸುತ್ತೆ. ಈ ಸ್ಥಳದಲ್ಲಿ ಕಾವೇರಿ ಹರಿಯೋ ಜೊತೆಗೆ ಕಾಡಿನ ನಡುವೆ ಅದ್ಭುತವಾದ ಇತಿಹಾಸ ಪ್ರಸಿದ್ಧವಾದ ಒಂದು ಬಸವೇಶ್ವರನ ದೇವಸ್ಥಾನ ಕೂಡ ಇದೆ. ನಾವು ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಅಂತ ಡಿಸೈಡ್ ಮಾಡಿರೋದು ಇದೇ ಸ್ಥಳವನ್ನು. ನಾವು ಕಲೆ ಹಾಕಿರೋ ಮಾಹಿತಿ ಪ್ರಕಾರ ಈ ದಬ್ಬಗುಳಿ ಎನ್ನುವ ಸ್ಥಳ ಇರೋದು ಕರ್ನಾಟಕ ಹಾಗೂ ತಮಿಳುನಾಡಿನ ಗಡಿಯಲ್ಲಿ. ಇಲ್ಲಿ ಹರಿಯುವ ಕಾವೇರಮ್ಮನೆ ಎರಡೂ ರಾಜ್ಯಗಳ ನಡುವಿನ ಗಡಿ. ನದಿಯಿಂದೀಚೆಗಿರುವ ಬಸವೇಶ್ವರರ ದೇವಾಲಯ ಸೇರಿರುವುದು ಕೂಡ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಗೆ. ಇಲ್ಲಿ ನದಿಯೇ ಗಡಿಯಾಗಿರೋದ್ರಿಂದ ನದಿಯಿಂದೀಚೆಗಿನ ದೇವಾಲಯ ತಮಿಳುನಾಡಿಗೆ ಸೇರಿದ್ರೆ ನದಿಯಿಂದಾಚೆ ದಾಟಿದ ತಕ್ಷಣ ನಾವು ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿರ್ತೀವಿ. ಅದೇ ದಾರಿಯಲ್ಲಿ ಮುಂದುವರೆದ್ರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸೇರುವಂತಹ ರಸ್ತೆಗೆ ನಾವು ತಲುಪ್ತೀವಿ. ನಾವು ಮುಂಜಾನೆ ಸೂರ್ಯ ಹುಟ್ಟೋ ಅಷ್ಟರಲ್ಲಿ ಅರ್ಧ ದಾರಿ ತಲುಪಿದ್ವಿ. ಸೂಪರ್ ಆಗಿರೋ ಟಾರ್ ರೋಡ್ ಮುಗಿತಾ ಇದ್ದಂತೆ ಹಳ್ಳಿಗಳ ಮಧ್ಯೆ ಹಾದು ಹೋಗೋ ಅಲ್ಲಲ್ಲಿ ಗುಂಡಿ ಬಿದ್ದಿರೋ ರಸ್ತೆ ಬೇರೆಯೇ ಅನುಭವ ಕೊಡ್ತಿತ್ತು. ಬಿಸಿಲು ನೆತ್ತಿ ಸುಡೋ ಮುಂಚೆ ಮೊದಲನೇ ಪಿಟ್ ಸ್ಟಾಪ್ ಸೇರಬೇಕು ಅಂತ ಸ್ವಲ್ಪ ಬಿರುಸಾಗೆ ಹೊರಟಿದ್ವಿ. ಊರುಗಳು ಮನೆಗಳು ಕಡಿಮೆ ಆಗ್ತಾ ಇದ್ದಂತೆ ಕಾಡು ದಟ್ಟವಾಗ್ತಾ ಇತ್ತು. ರಸ್ತೆಯ ಎರಡೂ ಕಡೆ ಇದ್ದ ಮರ ಗಿಡಗಳನ್ನ ಹಿಂದಿಕ್ಕಿ ನಾವು ಗುಂಡಿ ಬಿದ್ದ ಟಾರ್ ರೋಡಿಂದ ಇಳಿದಿದ್ದು ಕಾಡಿನ ಈ ಮಡ್ ರೋಡ್ಗೆ. ಎಕ್ಸ್ಪಲ್ಸ್ ಅಂತ ಗಾಡಿಗೆ ಹೇಳಿ ಮಾಡಿಸಿದ್ದ ಆಫ್ ರೋಡ್ ಸಿಕ್ಕಿದ್ದೆ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ಗಳಿಗೆ ಎಕ್ಸ್ಟ್ರಾ ಡ್ಯೂಟಿ ಸ್ಟಾರ್ಟ್ ಆಯಿತು. ಅಲ್ಲಲ್ಲೇ ಸ್ಯಾಡಲ್ ಮಾಡ್ತಾ ಕಾಡಿನ ಒಳಗೆ ಹೋಗ್ತಾ ಇದ್ದಷ್ಟು ನಮ್ಮ ರೈಡ್ ಅಮೋಘವಾಗ್ತಿದೆ ಅನ್ನಿಸ್ತಾ ಇತ್ತು. ದಟ್ಟ ಕಾಡನ್ನು ಸೀಳ್ಕೊಂಡು ಬೇರೊಂದು ಪ್ರಪಂಚಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವೇನೋ ಅನ್ನುವಂಥ ಅನುಭವ ನೀಡ್ತಿತ್ತು ಈ ರಸ್ತೆ. ಹಿಂದಿನ ದಿನ ಮಳೆ ಆಗಿದ್ದರಿಂದ ರಸ್ತೆಯಲ್ಲಿದ್ದ ಸ್ಲಶ್ ನಮ್ಮ ಆಫ್ ರೋಡಿಂಗ್ಗೆ ಆ್ಯಡೆಡ್ ಪರ್ಕ್ ಕೂಡ ಆಗಿತ್ತು. ರಸ್ತೆಯಲ್ಲಿ ವೆಹಿಕಲ್ಗಳು ತುಂಬಾ ವಿರಳವಾಗಿದ್ವು ಮತ್ತು ಈ ರಸ್ತೆಯನ್ನು ಇಲ್ಲಿಯ ಹಳ್ಳಿ ಜನ ಹಾಗೂ ದಬ್ಬಗುಳಿ ದೇವಸ್ಥಾನಕ್ಕೆ ಹೋಗೋರು ಮಾತ್ರ ಬಳಸ್ತಾರೆ. ಈ ರೂಟಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋರು ತುಂಬಾ ಕಡಿಮೆ. ಅದ್ಭುತವಾದಂಥ ಆಫ್ ರೋಡ್ ಮುಗಿಸಿದ ತಕ್ಷಣ ನಮಗೆ ಸಿಗೋದೇ ತಮಿಳುನಾಡಿಗೆ ಸೇರಿದಂತಹ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್. ಈ ಚೆಕ್ ಪೋಸ್ಟನ್ನು ದಾಟೋದಕ್ಕೆ ಅವರ ಅನುಮತಿ ನಮಗೆ ತುಂಬ ಮುಖ್ಯ. ಆ ಅನುಮತಿಗೋಸ್ಕರ ಅವರು ಯಾವ ಮಾಹಿತಿಯನ್ನು ಕೇಳ್ತಾರೆ ಹಾಗೂ ಇಲ್ಲಿಂದ ನಮ್ಮ ಪ್ರಯಾಣ ಹೇಗೆ ಮುಂದೆ ಸಾಗ್ತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.